ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಇಬ್ಬರು ಅಧಿಕಾರಿಗಳ ತಲೆದಂಡದ ಬಗ್ಗೆ ಚರ್ಚೆ ಆಗಿದೆ. ಸಿಎಂ ಎದುರೇ ಇಬ್ಬರು ಅಧಿಕಾರಿಗಳ ವಿರುದ್ಧ ಸಚಿವರು ಕೆಂಡಾಮಂಡಲವಾಗಿದ್ದಾರೆ. ಇಬ್ಬರು ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಹಿರಿಯ ಸಚಿವರ ಆಗ್ರಹ. ಸಿಎಂ ರಾಜಕೀಯ ಕಾರ್ಯದರ್ಶಿ ಮಾತು ಕೇಳಿ ಕೆಟ್ಟ ಇಬ್ಬರು ಅಧಿಕಾರಿಗಳು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಇಡೀ ದಿನ ಬೆಳಿಗ್ಗೆ ನಾವು ಒಂದು ನ್ಯೂಸ್ ಮಾಡಿದ್ವಿ. ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಮಾತು ಕೇಳಿ ಸಿಎಂ ಕೆಟ್ಟರು, ಸರ್ಕಾರದ ನಿರ್ಧಾರ ಹಲವು ಜನರ ಸಾವಿಗೆ ಕಾರಣ ಆಯಿತು ಅಂತ. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಗೋವಿಂದರಾಜ್ ಅವರ ಅಸಮಾಧಾನ, ಗೋವಿಂದರಾಜ್ ಅವರ ಬಗ್ಗೆ ಸಚಿವರು ಆಕ್ರೋಶ ಏನು ವ್ಯಕ್ತಪಡಿಸಿದ್ರು, ಅದೇ ಸಂದರ್ಭದಲ್ಲಿ ಇಬ್ರು ಹಿರಿಯ ಅಧಿಕಾರಿಗಳ ಮೇಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಗೋವಿಂದರಾಜು ಅವರ ಮಾತು ಕೇಳೇ ಇಬ್ರು ಹಿರಿಯ ಅಧಿಕಾರಿಗಳು ಕೆಟ್ಟಿದ್ದಾರೆ, ಇದರಿಂದಾಗಿ ಸರ್ಕಾರ ತೀವ್ರ ಮುಜುಗರ ಅನುಭವಿಸಬೇಕಾಯಿತು ಅಂತೇಳಿ ಇವರಿಬ್ಬರ ದಾರಿ ತಪ್ಪಿಸಿದ್ದೇ ಗೋವಿಂದರಾಜು ಅನ್ನುವಂಥ ಆಕ್ರೋಶವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಆ ನಿಟ್ಟಿನಲ್ಲಿ ಈಗ IAS ಅಧಿಕಾರಿಗಳ ಮೇಲೂ ಕೂಡ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮೊನ್ನೆ ಪೊಲೀಸರ ತಲೆದಂಡ, ನಿನ್ನೆ ಹಿರಿಯ ಹುದ್ದೆಯಲ್ಲಿರುವಂಥವರ ತಲೆದಂಡ, ಇವತ್ತು ಮತ್ತಷ್ಟು ಸರ್ಕಾರಿ ಪ್ರಭಾವಿ IAS ಅಧಿಕಾರಿಗಳ ತಲೆದಂಡ. ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಗೋವಿಂದರಾಜು ಅಂತೇಳಿ ಸಚಿವ ಸಂಪುಟ ಸಭೆಯಲ್ಲಿ ಹಿರಿಯ ಸಚಿವರೆಲ್ಲರೂ ಕೂಡ ಭಾರಿ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿನೇ ದಿಢೀರ್ ಗೋವಿಂದರಾಜು ಅವರನ್ನ ಕೈ ಬಿಡಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ, ಈ ವಿಚಾರದ ಇನ್ಸೈಡ್ ಸುದ್ದಿಯನ್ನ ನಿಮಗೆ ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಹಿರಿಯ ಪ್ರತಿನಿಧಿ ಗೋವಿಂದು ಅವರು ನನ್ನ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋವಿಂದು, ಒಂದು ಕಡೆ ಗೋವಿಂದರಾಜು ಅವರಿಂದನೇ ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಯಿತು, ಅವರ ತೀವ್ರ ಒತ್ತಡಕ್ಕೆ ಮಣಿದು ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡಿದರು ತರಾತುರಿಯಾಗಿ ಅನ್ನುವಂಥ ಆರೋಪ ಇತ್ತು. ಅದಾದ ಬಳಿಕ ಅವರ ಹುದ್ದೆಯಿಂದ ಕೆಳಗಿಳಿಸಲಾಯಿತು. ಆದರೂ ಕೂಡ ಅಲ್ಲಿಗೆ ಮುಗಿದಿಲ್ಲ. ಹಲವು ಹಿರಿಯ ಸಚಿವರು ಇವ್ರ ಮೇಲೆ ಸಾಕಷ್ಟು ಬೇಸರ ವ್ಯಕ್ತಪಡಿಸಿ ಸರ್ಕಾರದ ಮುಖ್ಯ ಅಧಿಕಾರಿಗಳನ್ನೇ ದಿಕ್ಕು ತಪ್ಪಿಸಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದೇ ಕಾರಣಕ್ಕೆ ಈಗ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಚೀಫ್ ಸೆಕ್ರೆಟರಿ ಇದ್ದಾರೆ ಶಾಲಿನಿ ರಜನೀಶ್ ಅವ್ರನ್ನು ಹಾಗೂ ಇನ್ನೊಬ್ಬ IAS ಅಧಿಕಾರಿಯನ್ನು ಕೂಡ ಈಗ ಏನು ಕಡ್ಡಾಯ ರಜೆ ಮೇಲೆ ಕಳಿಸುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಈ ಕುರಿತಾದ ಮಾಹಿತಿ ಕೊಡೋದಾದ್ರೆ ಗೋವಿಂದು. ವಿಜಯ್, ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಈ ಒಂದು ಕಾಲ್ತುಳಿತ ಪ್ರಕರಣ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶಗಳ ಮಾತುಗಳು ಹೊರ ಬರ್ತಿದೆ. ಹಾಗಾಗಿ ಸಹಜವಾಗಿ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ ಒಬ್ಬೊಬ್ಬರ ವಿರುದ್ಧ ರಾಜ್ಯ ಸರ್ಕಾರ ಈಗ ಕ್ರಮವನ್ನ ತೆಗೆದುಕೊಳ್ತಿದೆ. ಮೊದಲನೇ ಹಂತದಲ್ಲಿ 5 ಅಧಿಕಾರಿಗಳ ವಿರುದ್ಧ ಒಂದು ಕ್ರಮ ತೆಗೆದುಕೊಂಡಿದ್ರು. ನಿನ್ನೆ ಪ್ರಮುಖವಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವರ ಒಂದು ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸಚಿವರು ಕೂಡ ಗೋವಿಂದರಾಜ್ ಅವರ ನಡೆ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನ ಅವರು ಹೊರಹಾಕಿದ್ರು. ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಿನ್ನೆ ಬೆಳಗ್ಗೆ ಅಷ್ಟೇ ರಾಜ್ ನ್ಯೂಸ್ ಅಲ್ಲಿ ಈ ಒಂದು ವರದಿ ಪ್ರಸಾರ ಆಗಿತ್ತು. ನಿನ್ನೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಗೋವಿಂದರಾಜ್ ಅವರ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಗರಂ ಆಗಿ ಹಾಗಾಗಿ ನೀವು ಗೋವಿಂದರಾಜ್ ಅವ್ರನ್ನ ಒಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಬಿಡುಗಡೆ ಮಾಡಿಸಿದ್ರು. ಇದಾದ ಬಳಿಕ ಈಗ IAS ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಇದೇ ರೀತಿ ಒಂದು ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಗೋವಿಂದರಾಜ್ ಅವರು ಯಾರ್ಯಾರಿಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಯಾಕಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಿಂದ ಒಂದು ಲೆಟರ್ ಬರುತ್ತೆ DPR ಅವರಿಗೆ, ಯಾವುದೇ ಕಾರಣಕ್ಕೂ ಕೂಡ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲ, ಇದಕ್ಕೆ ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬೈ ರೈಟಿಂಗ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಗೋವಿಂದರಾಜ್ ಅವರು ನೇರವಾಗಿ ಸತ್ಯವತಿ DPR ಸೆಕ್ರೆಟರಿ ಏನಿದ್ದಾರೆ ಸತ್ಯವತಿ ಅವರು ಅವರಿಗೆ ಒಂದು ಧಮಕಿಯನ್ನ ಹಾಕ್ತಾರೆ, ನೀವು ಕಾರ್ಯಕ್ರಮ ಮಾಡ್ಲೇಬೇಕಾಗುತ್ತೆ ಅಂತ ಹೇಳಿ. ಆ ಒಂದು ಸಂದರ್ಭದಲ್ಲಿ ಸತ್ಯವತಿ ಹೇಳ್ತಾರೆ, ಆಯ್ತು ಸರ್ ನಾವು ಮಾಡೇ ಮಾಡ್ತೀವಿ, 2 ಗಂಟೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸತ್ಯವತಿ ಅವರು ಗೋವಿಂದರಾಜ್ ಅವ್ರಿಗೆ ಹೇಳ್ತಾರೆ. ಇದೇ ಒಂದು
ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಕೂಡ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಯ್ತು ಹೇಗೋ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಕೂಡ ಒಪ್ಕೊಳ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಆ ಒಂದು ಕೋರ್ಡಿನೇಷನ್ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲ, ಪೂರ್ವ ಸಿದ್ಧತೆ ಮಾಡ್ಕೊಳ್ಳದೆ ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು ಕೂಡ DPR ಸಿಬ್ಬಂದಿ ಸೆಕ್ರೆಟರಿ ಆದಂತಹ ಸತ್ಯವತಿ ಅವರು ಈ ಒಂದು ವಿಚಾರದಲ್ಲಿ ಗೋವಿಂದರಾಜ್ ಅವರ ವಿಚಾರ ಸಂಬಂಧಪಟ್ಟಂತೆ ಅವರ ಮಾತನ್ನ ಕೇಳಿದ್ರು, ಅತಿ ಉತ್ಸಾಹವನ್ನ ತೋರಿಸಿ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತ ಶಾಲಿನಿ ರಜನೀಶ್ ಅವರು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಗೋವಿಂದರಾಜ್ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಈ ಒಂದು ಕಾರ್ಯಕ್ರಮವನ್ನ ಮಾಡೇ ತೀರೋಣ ಅಂತೇಳಿ ಅವರು ಕೂಡ ಗೋವಿಂದರಾಜ್ ಅವ್ರ ಜೊತೆ ಎಲ್ಲ ರೀತಿಯ ಆವತ್ತಿನ ನಡೆದಂತ ಕಾರ್ಯಕ್ರಮದ ಎಲ್ಲಾ ವಿಚಾರಗಳು ಕೂಡ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಶಾಲಿನಿ ರಜನೀಶ್ ಮತ್ತು ಸತ್ಯವತಿ ಅವರ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲೂ ಕೂಡ ಅದರಲ್ಲೂ ಕೂಡ ಹಿರಿಯ ಸಚಿವರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ರೆ, ಹೌದು ನೀವು ಈಗಾಗಲೇ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರ, ಇದಕ್ಕೆ ಕಾರಣಕರ್ತರು ಯಾರು? ಯಾಕಂದ್ರೆ ಅಧಿಕಾರಿಗಳು ಮಾತನ್ನ IPS ಅಧಿಕಾರಿಗಳು IAS ಅಧಿಕಾರಿಗಳು ಹೇಳಿದಂತ ಮಾತನ್ನ ಕೇಳ್ತಾರೆ. ಸರ್ಕಾರದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತಾರೆ ಸಹಜವಾಗಿ ಅವ್ರಿಗೆ ಏನ್ ಹೇಳ್ತಾರೆ ಅದನ್ನ ಕೆಳಗಿನ ಹಂತದ ಅಧಿಕಾರಿಗಳು ಕೇಳ್ತಾರೆ. ಇಲ್ಲಿ ಶಾಲಿನಿ ರಜನೀಶ್ ಅವರು ಮತ್ತು ಸತ್ಯಾವತಿ ಅವರು ನೀವು ಕಾರ್ಯಕ್ರಮ ಮಾಡ್ಲೇಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸೂಚನೆ ಕೂಡ ಕೊಡ್ತಾರೆ. ಹಾಗಾಗಿ ಅವರು ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೇವಲ ನೀವು IPS ಮತ್ತು ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಿಲ್ಲ, IAS ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡಿ ಅಂತೇಳಿ ಇದೇ ಸಚಿವರು ಮುಖ್ಯಮಂತ್ರಿಗಳು ಕೂಡ ಈಗ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಶಾಲಿನಿ ರಜನೀಶ್ ಅವರು ಕೂಡ ಸೀನಿಯರ್ ಮೋಸ್ಟ್ ಕೇಡರ್ ಆಫೀಸರ್ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ಹಾಗಾಗಿ ಅವರ ಒಂದು ವಿಚಾರದಲ್ಲಿ ಸರ್ಕಾರ ಏಕಾಏಕಿ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಬಹುತೇಕವಾಗಿ ಇಬ್ಬರು IAS ಅಧಿಕಾರಿಗಳೇ ತಡೆದಂಡ ಆಗುವಂತ ಸಾಧ್ಯತೆ ಇದೆ. ಆದ್ರೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇಷ್ಟೇ, ಇಬ್ಬರನ್ನು ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸೋದಕ್ಕೆ ಸಾಧ್ಯ ಇದೆ. ಸತ್ಯವತಿಯವರು ಇದೇ ತಿಂಗಳ ಅಂತ್ಯಕ್ಕೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಹಾಗಾಗಿ 1 ತಿಂಗಳು ಇರುವಂತ ಸಂದರ್ಭದಲ್ಲಿ ಯಾವುದೇ IAS ಅಧಿಕಾರಿಗಳಿರ್ಬೋದು ವರ್ಗಾವಣೆ ಅಥವಾ ಅಮಾನತು ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅದು ಒಂದು ರೂಲ್ ಬುಕ್ ಅಲ್ಲಿ ಕೂಡ ಇದೆ. ಹಾಗಾಗಿ ಅವ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸೋದಕ್ಕೆ ಒಂದು ತೀರ್ಮಾನ ಮಾಡಿದ್ರೆ, ಮತ್ತೊಂದು ಕಡೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಸರಿಸಮಾನವಾದಂತ ಬೇರೆ ಹುದ್ದೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಒಂದು ಪ್ರಮಾಣದ ಆ ಒಂದು ಸರಿಸಮಾನವಾದಂತ ಹುದ್ದೆ ಇಲ್ಲ. ಹಾಗಾಗಿ ಅವ್ರನ್ನ ಮಾಡ್ಬೇಕಂತ ಹೇಳಿದ್ರೆ ನಿಗಮ ಮಂಡಳಿ ಅಧ್ಯಕ್ಷರ ಮಾಡ್ಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಹಾಗಾಗಿ ಶಾಲಿನಿ ರಜನೀಶ್ ಅವರನ್ನು ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದೆ ಅನ್ನೋದು ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಸಿಕ್ಕಿದೆ. ಇವತ್ತು ಸಂಜೆ ವೇಳೆಗೆ ಬಹುತೇಕವಾಗಿ ಇಬ್ಬರು IAS ಅಧಿಕಾರಿಗಳು ಈ ಒಂದು ಕಾಲ್ ತುಳಿತ ಪ್ರಕರಣದಲ್ಲಿ ತಲೆದಂಡ ಆಗೋದು ಫಿಕ್ಸ್ ಆಗಿದೆ ಅಂತ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಸಿಕ್ಕಿದೆ. ವಿಜಯ್, ಗೋವಿಂದ್, ಒಂದ್ ಕಡೆ ನ್ಯಾಯಾಂಗ ತನಿಖೆಗೆ ಸರ್ಕಾರ ಆದೇಶ ಹೊರಡಿಸಿದೆ. ಇವತ್ತು ಅಧಿಕೃತ ಆದೇಶ ಪತ್ರ ಕೂಡ ನಮಗೆ ಲಭ್ಯ ಆಗಿದೆ. ನ್ಯಾಯಾಂಗ ತನಿಖೆ ಒಂದು ಕಡೆ ನಡೀತಾ ಇರಬೇಕಾದ್ರೆ ಈ ರೀತಿಯಾಗಿ ದಿಢೀರಂತ IAS IPS ಮಟ್ಟದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇರೋದು ಅಥವಾ ಅವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸ್ತಾ ಇರುವಂಥದ್ದು, ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಾಂಗ ತನಿಖೆಗೆ ಯಾವುದೇ ರೀತಿ ಅಡ್ಡಿ ಆಗೋದಿಲ್ಲ ಅಂತೀರಾ? ಅಂದ್ರೆ ನ್ಯಾಯಾಂಗ ತನಿಖೆಗೆ ಅವಕಾಶ ಸಿಗಲಿ ಅಂತಾನೆ ಇವ್ರನ್ನೆಲ್ಲ ಈ ರೀತಿ ವರ್ಗಾವಣೆ ಅಥವಾ ಕಡ್ಡಾಯ ರಜೆ ಮೇಲೆ ಇಡ್ತಾ ಇರುವಂತ ಸಾಧ್ಯತೆಗಳು ಇದೆಯಾ? ನ್ಯಾಯಾಂಗ ತನಿಖೆ ಕರೆಕ್ಟ್ ಆಗಿ ನಡೀಲಿ ಅನ್ನುವ ಕಾರಣಕ್ಕೆ ಹೇಗೆ ಅಂತ? ಸಹಜವಾಗಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಮತ್ತಷ್ಟು ಅಧಿಕಾರದ ಒಂದು ಪವರ್ ಯೂಸ್ ಮಾಡಿ ಬೇರೆ ಬೇರೆ ರೀತಿಯ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು CID ತನಿಖೆ ಕೂಡ ಆದೇಶ ಮಾಡಿದರೆ, ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆಗಳು ಸಿಂಗಲ್ ಮ್ಯಾನ್ ಕಮಿಷನ್ ಈಗಾಗಲೇ ಒಂದು ಅನೌನ್ಸ್ ಮಾಡಿರುವಂತದ್ದು. ಹಾಗಾಗಿ ಸಹಜವಾಗಿ ಇಬ್ಬರು IAS ಅಧಿಕಾರಿಗಳಲ್ಲಿ ಈ ಪ್ರಮಾಣದ ಒಂದು ವಿಧಾನಸೌಧ ನಡೆದಂತ ಕಾರ್ಯಕ್ರಮದ ಒಂದು ಉಸ್ತುವಾರಿ ಅದರಲ್ಲಾದಂತ ಗೊಂದಲ ಇದೆಲ್ಲವೂ ಕೂಡ ಇವರ ಒಂದು ಆಜ್ಞೆ ಮೇರೆಗೆ ನಡೆದಿದೆ ಅನ್ನೋದು ಈಗ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳು ಕೂಡ ಗೊತ್ತಿದೆ. ಹಾಗಾಗಿ ಕೇವಲ ಪೊಲೀಸ್ ಅಧಿಕಾರಿಗಳ IPS ಅಧಿಕಾರಿಗಳು ಮಾತ್ರ ನೀವು ತಲೆದಂಡ ಮಾಡೋದಿಲ್ಲ. ಇಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾನು ಆಗ್ಲೇ ಹೇಳಿದಂತೆ ಯಾವ ಅಧಿಕಾರಿಗಳು ಮೇಲಿಂದ ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಸೂಚನೆಯನ್ನ ಕೆಳಗಿನ ಹಂತದ ಅಧಿಕಾರಿಗಳು ಕೇಳಿರುವಂತದ್ದು. ಹಾಗಾಗಿ ಮೇಲಿನ ಹಂತದ ಅಧಿಕಾರಿಗಳು ಯಾರ್ಯಾರು? ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು, ಮತ್ತೊಂದು ಕಡೆ DPR ನ ಸೆಕ್ರೆಟರಿ ಆದಂತ ಸತ್ಯವತಿ ಅವರು. ಹಾಗಾಗಿ ಇಬ್ಬರು ಅಧಿಕಾರಿಗಳು ಕೂಡ ತಲೆದಂಡ ಮಾಡಲೇಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟದ ಒಂದು ಆಗ್ರಹವನ್ನು ಕೂಡ ಕೇಳಿ ಬರ್ತಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಇಬ್ಬರು IAS ಅಧಿಕಾರಿಗಳು ಕೂಡ ಕಡ್ಡಾಯ ರಜೆ ಮೇಲೆ ಕಳಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡದಂತೆ ಕಾಣುತ್ತಿದೆ. ಯಾಕಂದ್ರೆ ಒಂದು ದೊಡ್ಡ ಮಟ್ಟದ
ಒಂದು ಡ್ಯಾಮೇಜ್ ಈಗಾಗಲೇ ರಾಜ್ಯ ಸರ್ಕಾರಕ್ಕಾಗಿದೆ. ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ ಇದು, ನನಗೂ ಕೂಡ. ಯಾಕಂದ್ರೆ ಅವರ ಅಧಿಕಾರ ಅವಧಿಯಲ್ಲಿ 11 ಜನ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದಾರೆ. ಇದು ನನ್ನ ಅವಧಿಯಲ್ಲಿ ಆಗಿದೆ ಅಂತೇಳಿ ತಮ್ಮ ಆಪ್ತರ ಜೊತೆ ಈಗಾಗಲೇ ತಮ್ಮ ನೋವನ್ನ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ತೋಡ್ಕೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಕಾರಣಕರ್ತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದೊಂದು ಹಂತದಲ್ಲಿ ಬಲಿ ಆಗ್ತಾ ಇದ್ದಾರೆ. ಈಗ 3ನೇ ಹಂತ ಕಾಣಿಸುತ್ತೆ. ಯಾಕಂದ್ರೆ ಇವತ್ತು 3ನೇ ದಿನ ಆಗ್ತಿದೆ. ಮೊದಲನೇ ಹಂತದಲ್ಲಿ IPS ಅಧಿಕಾರಿಗಳು ಸೇರಿದಂತೆ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಗಳ ಬಲಿ ಹಾಕಿದ್ರು. ನಿನ್ನೆ ಪ್ರಮುಖವಾಗಿ CM ರಾಜಕೀಯ ಕಾರ್ಯದರ್ಶಿ ಅವರು ತುಂಬಾ ಪವರ್ಫುಲ್ ಆಗಿರೋ ಏನೋ ಮುಖ್ಯಮಂತ್ರಿಗಳ ಒಂದು ಅತ್ಯಾಪ್ತ ಬಳಗದಲ್ಲಿ ಅವ್ರನ್ನ ಬಲಿ ಹಾಕಿದ್ದಾರೆ. ಈಗ IAS ಹಂತಕ್ಕೆ ಬಂದಿದ್ದಾರೆ. ಹಾಗಾಗಿ ಇಬ್ಬರು IAS ಅಧಿಕಾರಿಗಳು, ಪ್ರಮುಖವಾಗಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಿಷಿಶ್ ಅವರು ಜೊತೆಗೆ DPR ನ ಸೆಕ್ರೆಟರಿ ಆದಂತ ಸತ್ಯವತಿ ಅವರು, ಇಬ್ಬರು ಅಧಿಕಾರಿಗಳು ಕೂಡ ತಲೆದಂಡ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಬಹುತೇಕವಾಗಿ ಇವತ್ತು ಸಂಜೆ ಒಳಗೆ ಇಬ್ಬರು ಪ್ರಮುಖ ಅಧಿಕಾರಿಗಳನ್ನ ಕಡ್ಡಾಯ ರಜೆ ಮೇಲೆ ಕಳಿಸುವ ಮೂಲಕ ಎಲ್ಲೋ ಒಂದ್ ಕಡೆ ಅವರ ವಿರುದ್ಧ ಕೂಡ ನಾವು ಕ್ರಮವನ್ನ ತೆಗೆದುಕೊಂಡಿದೀವಿ ಅಂತೇಳಿ ಒಂದು IPS ಅಧಿಕಾರಿಗಳಿಗೆ ಒಂದು ಮೆಸೇಜ್ ಅನ್ನ ಏನ್ ತಲುಪಿಸ್ಬೇಕೋ ಆ ಒಂದು ಮೆಸೇಜ್ ಅನ್ನ ತಲುಪಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ದಯಾನಂದರ ಒಂದು ಎತ್ತಂಗಡಿ ವಿಚಾರ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದಂತೆ ಒಂದು ಕ್ಯಾಂಪೇನ್ ನಡೀತಿದೆ. ಬಿಜೆಪಿ ಮತ್ತು JDS ನಾಯಕರು ಕೂಡ ಅವರ ಪರವಾಗಿ ಪ್ಯಾಟರ್ನ್ ಬೀಸ್ತಾ ಇದ್ರೆ, ನೀವು ಹೇಳಿದಂತ ಅವ್ರು ಕೇಳಿದರೆ. ಯಾಕಂದ್ರೆ ನೀವು ಇಡೀ ರಾತ್ರಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಮತ್ತೆ ಮಧ್ಯಾಹ್ನ ಈ ಒಂದು ಕಾರ್ಯಕ್ರಮ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ಮತ್ತು JDS ಸರ್ಕಾರದ ವಿರುದ್ಧ ದಯಾನಂದ್ ಪರವಾಗಿ ಪ್ರತಿಪಕ್ಷಗಳ ವಿಚಾರಕ್ಕೆ ಹೋದ್ರೆ ಗೋವಿಂದ್, ಒಂದ್ ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರೇ ಈಗ ಇವರೆಲ್ಲ ಮಾತು ಕೇಳಿ ಇಡೀ ಪ್ರಕರಣಕ್ಕೆ ದೊಡ್ಡ ಮಟ್ಟದಲ್ಲಿ ಕಪ್ಪು ಚುಕ್ಕಿ ಆಗಿದ್ದಾರೆ. ಮೊದಲು ಇವರೇ ರಾಜೀನಾಮೆ ಕೊಡಬೇಕು ಅಂತಾರೆ. ಹಾಗಾದ್ರೆ ನೇರವಾಗಿ A1 CM ಆಗ್ಬೇಕು, A2 DCM ಆಗ್ಬೇಕು, A3 ಪರಮೇಶ್ವರ ಆಗ್ಬೇಕು ಅಂತೇಳಿ ಸಹಜವಾಗಿ ಏನು JDS ಮತ್ತು ಬಿಜೆಪಿ ನಾಯಕರು ತಮ್ಮ ಆಕ್ರೋಶ ಹೊರಾಗ್ತಾ ಇದ್ರೆ, ಈ ಒಂದು ಕಾಲ್ತುಳಿತ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ನೇರವಾಗಿ ಇವರೇ ಕಾರಣ ಅಂತೇಳಿ ಬಿಜೆಪಿ JDS ನಾಯಕರು ಒಂದು ನೇರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಏಕಾಏಕಿ ಈ ರೀತಿ ರಾಜೀನಾಮೆ ವಿಚಾರ ಸಂಬಂಧಪಟ್ಟಂತೆ ಏನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಯಾರ್ಯಾರಿದ್ದಾರೆ ಆ ಒಂದು ರೂವಾರಿಗಳಿಗೆ ಇವಾಗ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಿರೋದು. ಅದರ ಮೊದಲನೇ ಭಾಗ IPS ಕೇಡರ್ ಆಗಿರ್ಬೋದು, ಈಗ 2ನೇ ಹಂತದಲ್ಲಿ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಆಗಿರ್ಬೋದು, ಈಗ 3ನೇ ಹಂತದಲ್ಲಿ IAS ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ಕಾಣಿಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಗೋವಿಂದ್, ತಮ್ಮೆಲ್ಲ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ. ಒಟ್ನಲ್ಲಿ ಸದ್ಯಕ್ಕಂತೂ ಮತ್ತಿಬ್ಬರು IAS ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನ ಇದೀಗ ರಾಜ್ ನ್ಯೂಸ್ ಬಲ್ಲ ಮೂಲಗಳಿಂದ ಕಲೆ ಹಾಕಿದೆ. ಬಹುಶಃ ನಿನ್ನೆ ಕೂಡ ನಾವು ನಿರಂತರವಾಗಿ ರಾಜಕೀಯ ಮುಖ್ಯ ಕಾರ್ಯದರ್ಶಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ, ಇನ್ಸೈಡ್ ಮಾಹಿತಿಯನ್ನು ಕೊಟ್ಟಿದ್ವಿ. ಅದೇ ರೀತಿಯಾಗಿ ಈಗ ಇನ್ನಿಬ್ಬರು IAS ಅಧಿಕಾರಿಗಳ ಎತ್ತಂಗಡಿ ವಿಚಾರದ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ ತಂದಿದ್ದೇವೆ. ಕಾದು ನೋಡೋಣ. ಅವರ ವಿರುದ್ಧ ಇವತ್ತು ಅವ್ರನ್ನ ಕಡ್ಡಾಯ ರಜೆಗೆ ಕಳಿಸುವಂತ